ದಾವಣಗೆರೆ ಜಿಲ್ಲೆಯ ಸರ್ಕಾರಿ ಶಾಲೆಗಳ ಬಿಸಿಯೂಟದ ಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಯಾಕಂದ್ರೆ ಬಿಸಿಯೂಟಕ್ಕೆ ಹಾಕೋ ಬೇಳೆಯನ್ನ ಎಷ್ಟೇ ಬೇಯಿಸಿದ್ರೂ ಬೇಯ್ತಿಲ್ಲ. ಅಷ್ಟೇ ಅಲ್ಲ, ತೊಗರಿ ಬೇಳೆಯಲ್ಲಿ ಕಲ್ಲು ಮಣ್ಣುಗಳೇ ರಾರಾಜಿಸ್ತಿವೆ. ಕಲ್ಲು ಮಣ್ಣು ಮಿಕ್ಸ್, ಬೇಯ್ತಾನೆ ಇಲ್ಲ ತೊಗರಿ ಬೇಳೆ. ಇದೆಂತ ದುಸ್ಥಿತಿ ನೋಡಿ. ಸರ್ಕಾರಿ ಶಾಲೆ ಅಂದ್ರೆ ಮಕ್ಕಳ ಹೆತ್ತವರು ಹಿಂದೇಟು ಹಾಕೋದು ಇದೇ ಕಾರಣಕ್ಕೆ. ಸರಿಯಾಗಿ ಕಟ್ಟಡ ಇರಲ್ಲ, ಒಂದೊಳ್ಳೆ ವ್ಯವಸ್ಥೆಯೂ ಇರಲ್ಲ ಅಂತ. ಈಗ ಮಧ್ಯಾಹ್ನ ಕೊಡುವಂತಹ ಬಿಸಿಯೂಟವೂ ಸರಿಯಿಲ್ಲ. ಸರ್ಕಾರಿ ಶಾಲೆಯ ಬಿಸಿಯೂಟದ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಅಯ್ಯೋ ಅನ್ನಿಸ್ತಾ ಇದೆ. ಯಾಕಂದ್ರೆ ಬಿಸಿಯೂಟಕ್ಕೆ ಪೂರೈಕೆ ಆಗ್ತಾ ಇರೋ ತೊಗರಿ ಬೇಳೆಯಲ್ಲಿ ಬರೀ ಕಲ್ಲು ಮಣ್ಣುಗಳೇ ರಾರಾಜಿಸ್ತಾ ಇವೆ. ದಾವಣಗೆರೆ ತಾಲೂಕಿನ ಆವರಗೊಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಮಾಡೋಕೆ ಮಕ್ಕಳು ಹೆದರ್ತಿದ್ದಾರೆ. ಯಾಕಂದ್ರೆ ತೊಗರಿ ಬೇಳೆ ಸಂಪೂರ್ಣ ಹುಳು ಹಿಡಿದಿದ್ದು ಮಣ್ಣು ಕಲ್ಲುಗಳೇ ತುಂಬಿ ತುಳುಕ್ತಾ ಇವೆ. ಇಂಥ ಪದಾರ್ಥಗಳನ್ನ ಬಳಸಿ ಮಾಡೋ ಊಟ ತಿಂದ್ರೆ ಮಕ್ಕಳ ಆರೋಗ್ಯದ ಸ್ಥಿತಿ ಏನಾಗ್ಬೇಡ ಅಂತ ಪೋಷಕರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಶಾಲೆಗೆ ಭೇಟಿ ನೀಡಿದ ಎಸ್ಡಿಎಂಸಿ ಅಧ್ಯಕ್ಷ ವೀರಭದ್ರಪ್ಪ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಈ ಬೇಳೆ ಹಾಳಾದ ಬೇಳೆ ಇದೆ ಸರ್, ಇದು ಹಾಳಾದ ಬೇಳೆ, ಕಲ್ಲು ಮಣ್ಣು ಪ್ರತಿಯೊಂದು. ಆಮೇಲೆ ಬೇಳೆನೇ ಬೇಯ್ತಾ ಇಲ್ಲ ಸರ್. ನಾನು ಅಡುಗೆಯವ್ರಿಗೆ ಬಂದು ದಾನ್ಲೆ ಮಾಡಿದೆ, ಯಾಕೆ ಈ ಥರ ಅಡುಗೆ ಮಾಡ್ತಾರೆ. ಆಮೇಲೆ ನನ್ನ ಎದುರಿಗೆ ಅವರು 4 ಸಲ ಬೇಳೆ ಕ್ಲೀನ್ ಮಾಡಿ ತೋರಿಸಿದ್ದಾರೆ ಸರ್. ನಾನು 4 ಸಲ ಬೇಳೆ ಕ್ಲೀನ್ ಮಾಡಿ ತೋರಿಸಿದ್ರೆ ಇದರಲ್ಲಿ 4 ಸಲ ಕ್ಲೀನ್ ಮಾಡಿದ್ರೆ ಇದೇ ಬೇಳೆ ನೋಡಿ ಸರ್. ಇದು ದಯಮಾಡಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಇದು ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ದೀರಲ್ಲ ಇವ್ರನ್ನ ದಯವಿಟ್ಟು ಇವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಿ. ಸರ್ಕಾರಿ ಶಾಲೆ ಮಕ್ಕಳಿಗೆ ಬಿಸಿಯೂಟ ಕೊಡ್ತೀವಿ ಅನ್ನೋ ಸರ್ಕಾರ ಇತ್ತ ಕಣ್ಣಾಯಿಸಬೇಕಿದೆ. ಬಡವರ ಮಕ್ಕಳ ಆರೋಗ್ಯದ ಜೊತೆ ಚೆಲ್ಲಾಟ ಆಡೋರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.